ಲೇಡೀಸ್ ಅಂಡ್ ಜೆಂಟಲ್ಮನ್, ಕ್ಷಣಿಕ ಸುಖವನ್ನ ನೀಡುವಂತಹ ತಂಬಾಕು ವ್ಯಸನ ರಾಜ್ಯದಲ್ಲಿ ಕ್ಯಾನ್ಸರ್ ಮಹಾಮಾರಿಯಾಗಿ ಕದಡ್ತಾ ಇದೆ. ಕಿದ್ವಾಯಿ ಆಸ್ಪತ್ರೆಯ ವರದಿ ನೋಡಿದ್ರೆ ಶಾಕ್ ಆಗ್ತೀರಾ. ರಾಜ್ಯದ ಒಟ್ಟು ಕ್ಯಾನ್ಸರ್ ಪ್ರಕರಣಗಳಲ್ಲಿ 40% ಮಂದಿಗೆ ತಂಬಾಕಿನ ನಂಟಿದೆ. ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರಲ್ಲೂ ಈ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ಆತಂಕಕಾರಿ. ಏನದು ಶಾಕಿಂಗ್ ರಿಪೋರ್ಟ್ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕಳೆದ ವರ್ಷ 88,813 ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ ಪುರುಷರ ಪೈಕಿ 52% ಹಾಗೆ ಮಹಿಳೆಯರ ಪೈಕಿ 30.7% ಮಂದಿ ತಂಬಾಕು ವ್ಯಸನದಿಂದಲೇ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ. 2021ರಿಂದ 25ರವರೆಗಿನ ಅಂಕಿ ಅಂಶಗಳನ್ನ ನೋಡಿದ್ರೆ ತಂಬಾಕು ಸಂಬಂಧಿ ಕ್ಯಾನ್ಸರ್ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಏರ್ತಾನೆ ಇದೆ. ತಂಬಾಕಿನಿಂದಾಗಿ ಮುಖ್ಯವಾಗಿ ಬಾಯಿ, ಗಂಟು ಹಾಗೆ ನಾಲಿಗೆಯ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. 2021ರಿಂದ 25ರವರೆಗೆ ಕ್ಯಾನ್ಸರ್ ಪ್ರಕರಣಗಳು ಯಾರ್ಯಾರಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಶೇಕಡವಾರು ಕಂಡು ಬಂದಿದೆ, ಯಾವ್ಯಾವ ವರ್ಷದಲ್ಲಿ ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ 2021ರಲ್ಲಿ 19,520 ಆದ್ರೆ ಮಹಿಳೆಯರಲ್ಲಿ 14,307 ಜನರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ. ಇನ್ನು 2022ರಲ್ಲಿ ಪುರುಷರಲ್ಲಿ 19,797 ಜನರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದ್ರೆ ಮಹಿಳೆಯರಿಗೆ 14,522 ಮಂದಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ. ಇನ್ನು 2023ರಲ್ಲಿ 20,078 ಮಂದಿ ಪುರುಷರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದ್ರೆ 14,740 ಮಂದಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ. ಹಾಗೇನು 2024ರಲ್ಲಿ ಪುರುಷರಲ್ಲಿ 20,363 ಮಂದಿಗೆ ಕ್ಯಾನ್ಸರ್ ಕಾಣಿಸ್ಕೊಂಡಿದ್ರೆ ಮಹಿಳೆಯರಿಗೆ 14,962 ಜನರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ. ಇನ್ನು 2025 20,652 ಮಂದಿಯಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ. ಹಾಗೇನು 15,187 ಮಂದಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಅನ್ನುವಂತಹ ಗುಣಲಕ್ಷಣಗಳು ಕಂಡು ಬಂದಿದೆ. ಕೇವಲ ತಂಬಾಕು ಸೇವಿಸುವವರಷ್ಟೇ ಅಲ್ಲ, ಮನೆಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಇತರರು ಬಿಡುವಂತಹ ಸಿಗರೆಟ್ ಹೊಗೆಯನ್ನ ಪರೋಕ್ಷವಾಗಿ ಸೇವಿಸುವಂತಹ ಅಮಾಯಕರು ಕೂಡ ಈ ಕ್ಯಾನ್ಸರ್ ಬಲೆಗೆ ಬೀಳ್ತಾ ಇರೋದು ತೀವ್ರ ಆತಂಕವನ್ನ ಮೂಡಿಸಿದೆ. ಇನ್ನು ಕಳೆದ ವರ್ಷ ಕ್ಯಾನ್ಸರ್ನಿಂದ ಮೃತಪಟ್ಟವರಲ್ಲಿ ಬರೋಬ್ಬರಿ 10,000 ಮಂದಿ ತಂಬಾಕು ಸೇವಿತರಾಗಿದ್ದು, ಮತ್ತೊಂದು ದುರಂತ ಏನಪ್ಪಾ ಅಂತ ಅಂದ್ರೆ 50% ರೋಗಿಗಳು ಆಸ್ಪತ್ರೆಗೆ ಬರುವಾಗ ಕ್ಯಾನ್ಸರ್ 3 ಅಥವಾ 4ನೇ ಹಂತಕ್ಕೆ ತಲುಪಿರುತ್ತೆ. ಕೇವಲ 14.3% ಮಂದಿ ಮಾತ್ರ ಮೊದಲ ಹಂತದಲ್ಲೇ ಚಿಕಿತ್ಸೆಗೆ ಹೋಗ್ತಾರೆ. ಇನ್ನು ತಂಬಾಕು ಕೇವಲ ಒಂದು ವ್ಯಸನವಲ್ಲ, ಅದು ಜೀವವನ್ನೇ ಹಿಂಡುವಂತಹ ಹೆಮ್ಮಾರಿ. ನಿಮ್ಮ ಒಂದು ತಪ್ಪು ನಿರ್ಧಾರ ಇಡೀ ಕುಟುಂಬವನ್ನ ಬೀದಿಗೆ ತರಬಹುದು. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ತಂಬಾಕಿನಿಂದ ದೂರ ಇರಿ, ಜೀವವನ್ನ ಉಳಿಸ್ಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.